ಇದು ವೀಕ್ಷಕರೇ ನಿಜಕ್ಕೂ ರಾಜ್ಯವನ್ನ ಬೆಚ್ಚಿ ಬೀಳಿಸುವ ಸುದ್ದಿ. ನವಜಾತ ಶಿಶುವಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿದೆ. ಕಣ್ಣು ಬಿಡುವ ಮುನ್ನವೇ ಕಂದಮ್ಮ ಕಣ್ಣು ಮುಚ್ಚಿದ ಹೃದಯ ವಿದ್ರಾವಕ ಘಟನೆ. ಹೃದಯಾಘಾತಕ್ಕೆ ನವಜಾತ ಶಿಶು ಬಲಿಯಾಗಿದೆ. ಹಾಸನದ ಸುಷ್ಮಾ ರಘು ದಂಪತಿಯ ಮಗು ಮೃತಪಟ್ಟಿರತಕ್ಕಂಥದ್ದು ಹಾರ್ಟ್ ಅಟ್ಯಾಕ್ನಿಂದಾಗಿ. ನವಜಾತ ಶಿಶು ನಿಜಕ್ಕೂ ಇದಕ್ಕೆ ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ. ಯಾಕೆ ಹಿಂಗಾಗತ್ತೆ? ಹುಟ್ಟಿದ ಮಗು, ಆ ಕ್ಷಣ ಹುಟ್ಟಿದ ಮಗುವಿನ ಹೃದಯ ಅಲ್ಲಿವರೆಗೂ ನೋಡಿ ಎಲ್ಲ ಡಾಕ್ಟರ್ ಚೆಕಪ್ ಮಾಡಿರ್ತಾರೆ. ಬೇಕಾದಷ್ಟು ಟೆಸ್ಟ್ಗಳಾಗಿರುತ್ತೆ. ಪ್ರೆಗ್ನೆನ್ಸಿನಲ್ಲಿ ಬೇಕಾದಷ್ಟು ಟೆಸ್ಟ್ಗಳಾಗಿರುತ್ತೆ. ಎಲ್ಲ ಪ್ರತಿ 3 ತಿಂಗಳಿಗೆ ಒಂದ್ಸಾರಿ ಟೆಸ್ಟ್ಗಳನ್ನ ಮಾಡಿರ್ತಾರೆ. ಆದ್ರೂ ಯಾಕೆ ಹಿಂಗಾಗತ್ತೆ? ಎಂಥ ಒಂದು ಹೃದಯ ವಿದ್ರಾವಕ ಘಟನೆ ಇದು. ಹುಟ್ಟಿದ ಮಗು ಹಾಸನದಲ್ಲಿ ಸುಷ್ಮಾ ಮತ್ತು ರಘು ದಂಪತಿಯ ಮಗು ಮೃತಪಡುತ್ತೆ ಹೃದಯಾಘಾತದಿಂದಾಗಿ. ಅದು ಹೇಗೆ ಹುಟ್ಟಿದ ಮಗುವಿಗೆ ಯಾಕೆ ಹೀಗಾಗತ್ತೆ ಅನ್ನೋಂಥದ್ದು ತಜ್ಞರುಗಳೇ ಹೇಳ್ಬೇಕಾಗತ್ತೆ. ಅದನ್ನ ಡಾಕ್ಟರ್ಸೇ ಹೇಳ್ಬೇಕಾಗತ್ತೆ. ಏನಾಯ್ತು, ವಾಟ್ ವೆಂಟ್ ರಾಂಗ್ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗತ್ತೆ. ಹಾಸನದಲ್ಲಿ ಈಗಾಗಲೇ ಬೇಕಾದಷ್ಟು ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಇಡೀ ರಾಜ್ಯವನ್ನ ನಡುಗಿಸಿದೆ. ಅದರಲ್ಲೂ ನೋಡಿ, ಈ ಮಗು ಹುಟ್ಟಿದ ಕೆಲವೇ ಗಂಟೆಗಳಲ್ಲಿ ಹೃದಯಾಘಾತ ಸಂಭವಿಸಿಬಿಟ್ಟಿದೆ. ಕೂಡಲೇ ಆ ಮಗುವನ್ನ ಜಯದೇವ ಆಸ್ಪತ್ರೆಗೆ ಕರ್ಕೊಂಡ್ಬಂದು ದಾಖಲು ಮಾಡಿದ್ದಾರೆ. ಹಾಸನದಿಂದ ಝೀರೋ ಟ್ರಾಫಿಕ್ ಅಲ್ಲಿ ರವಾನೆ ಮಾಡಲಾಯಿತು. ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ನವಜಾತ ಶಿಶು ಕೊನೆಯುಸಿರೆ. ಕೆಲವೇ ಗಂಟೆಗಳಲ್ಲಿ ಮಗು ಹುಟ್ಟಿದ ಕೆಲವೇ ಗಂಟೆಗಳಲ್ಲಿ ಹೃದಯಾಘಾತ ಸಂಭವಿಸುತ್ತೆ ಅಂದ್ರೆ ಒಂಥರ ನಂಬಕ್ಕೆ ಆಗಲ್ಲ. ಯಾಕೆ ಹೀಗಾಗುತ್ತಪ್ಪ ಅಂತ ಹಾಸನದಿಂದ ಝೀರೋ ಟ್ರಾಫಿಕ್ ಅಲ್ಲಿ ಮಗುವನ್ನ ಜಯದೇವ ಆಸ್ಪತ್ರೆಗೆ ತಂದು ಅಡ್ಮಿಟ್ ಮಾಡಲಾಯಿತು. ಆದ್ರೂ ಕೂಡ ಮಗುವನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಚಿಕಿತ್ಸೆ ಫಲಕಾರಿಯಾಗದೆ ನವಜಾತ ಶಿಶು ಕೊನೆಯುಸಿರೆಳೆದಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಈ ಥರದ ಸುದ್ದಿಗಳನ್ನು ಓದೋದಕ್ಕೆ ಬೇಜಾರಾಗುತ್ತೆ. ಅಷ್ಟರ ಮಟ್ಟಿಗೆ ಈ ಹೃದಯಾಘಾತ ರಾಜ್ಯಾದ್ಯಂತ ಜನರನ್ನ ವಿಚಲಿತರನ್ನಾಗಿಸ್ತಾ ಇದೆ. ಇದು ವೀಕ್ಷಕರೇ ನಿಜಕ್ಕೂ ರಾಜ್ಯವನ್ನ ಬೆಚ್ಚಿ ಬೀಳಿಸುವ ಸುದ್ದಿ. ನವಜಾತ ಶಿಶುವಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿದೆ. ಕಣ್ಣು ಬಿಡುವ ಮುನ್ನವೇ ಕಂದಮ್ಮ ಕಣ್ಣು ಮುಚ್ಚಿದ ಹೃದಯ ವಿದ್ರಾವಕ ಘಟನೆ. ಹೃದಯಾಘಾತಕ್ಕೆ ನವಜಾತ ಶಿಶು ಬಲಿಯಾಗಿದೆ. ಹಾಸನದ ಸುಷ್ಮಾ ರಘು ದಂಪತಿಯ ಮಗು ಮೃತಪಟ್ಟಿರತಕ್ಕಂಥದ್ದು ಹಾರ್ಟ್ ಅಟ್ಯಾಕ್ನಿಂದಾಗಿ. ನವಜಾತ ಶಿಶು ನಿಜಕ್ಕೂ ಇದಕ್ಕೆ ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ. ಯಾಕೆ ಹಿಂಗಾಗತ್ತೆ? ಹುಟ್ಟಿದ ಮಗು, ಆ ಕ್ಷಣ ಹುಟ್ಟಿದ ಮಗುವಿನ ಹೃದಯ ಅಲ್ಲಿವರೆಗೂ ನೋಡಿ ಎಲ್ಲ ಡಾಕ್ಟರ್ ಚೆಕಪ್ ಮಾಡಿರ್ತಾರೆ. ಬೇಕಾದಷ್ಟು ಟೆಸ್ಟ್ಗಳಾಗಿರುತ್ತೆ. ಪ್ರೆಗ್ನೆನ್ಸಿನಲ್ಲಿ ಬೇಕಾದಷ್ಟು ಟೆಸ್ಟ್ಗಳಾಗಿರುತ್ತೆ. ಎಲ್ಲ ಪ್ರತಿ 3 ತಿಂಗಳಿಗೆ ಒಂದ್ಸಾರಿ ಟೆಸ್ಟ್ಗಳನ್ನ ಮಾಡಿರ್ತಾರೆ. ಆದ್ರೂ ಯಾಕೆ ಹಿಂಗಾಗತ್ತೆ? ಎಂಥ ಒಂದು ಹೃದಯ ವಿದ್ರಾವಕ ಘಟನೆ ಇದು. ಹುಟ್ಟಿದ ಮಗು ಹಾಸನದಲ್ಲಿ ಸುಷ್ಮಾ ಮತ್ತು ರಘು ದಂಪತಿಯ ಮಗು ಮೃತಪಡುತ್ತೆ ಹೃದಯಾಘಾತದಿಂದಾಗಿ. ಅದು ಹೇಗೆ ಹುಟ್ಟಿದ ಮಗುವಿಗೆ ಯಾಕೆ ಹೀಗಾಗತ್ತೆ ಅನ್ನೋಂಥದ್ದು ತಜ್ಞರುಗಳೇ ಹೇಳ್ಬೇಕಾಗತ್ತೆ. ಅದನ್ನ ಡಾಕ್ಟರ್ಸೇ ಹೇಳ್ಬೇಕಾಗತ್ತೆ. ಏನಾಯ್ತು, ವಾಟ್ ವೆಂಟ್ ರಾಂಗ್ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗತ್ತೆ. ಹಾಸನದಲ್ಲಿ ಈಗಾಗಲೇ ಬೇಕಾದಷ್ಟು ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಇಡೀ ರಾಜ್ಯವನ್ನ ನಡುಗಿಸಿದೆ. ಅದರಲ್ಲೂ ನೋಡಿ, ಈ ಮಗು ಹುಟ್ಟಿದ ಕೆಲವೇ ಗಂಟೆಗಳಲ್ಲಿ ಹೃದಯಾಘಾತ ಸಂಭವಿಸಿಬಿಟ್ಟಿದೆ. ಕೂಡಲೇ ಆ ಮಗುವನ್ನ ಜಯದೇವ ಆಸ್ಪತ್ರೆಗೆ ಕರ್ಕೊಂಡ್ಬಂದು ದಾಖಲು ಮಾಡಿದ್ದಾರೆ. ಹಾಸನದಿಂದ ಝೀರೋ ಟ್ರಾಫಿಕ್ ಅಲ್ಲಿ ರವಾನೆ ಮಾಡಲಾಯಿತು. ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ನವಜಾತ ಶಿಶು ಕೊನೆಯುಸಿರೆ. ಕೆಲವೇ ಗಂಟೆಗಳಲ್ಲಿ ಮಗು ಹುಟ್ಟಿದ ಕೆಲವೇ ಗಂಟೆಗಳಲ್ಲಿ ಹೃದಯಾಘಾತ ಸಂಭವಿಸುತ್ತೆ ಅಂದ್ರೆ ಒಂಥರ ನಂಬಕ್ಕೆ ಆಗಲ್ಲ. ಯಾಕೆ ಹೀಗಾಗುತ್ತಪ್ಪ ಅಂತ ಹಾಸನದಿಂದ ಝೀರೋ ಟ್ರಾಫಿಕ್ ಅಲ್ಲಿ ಮಗುವನ್ನ ಜಯದೇವ ಆಸ್ಪತ್ರೆಗೆ ತಂದು ಅಡ್ಮಿಟ್ ಮಾಡಲಾಯಿತು. ಆದ್ರೂ ಕೂಡ ಮಗುವನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಚಿಕಿತ್ಸೆ ಫಲಕಾರಿಯಾಗದೆ ನವಜಾತ ಶಿಶು ಕೊನೆಯುಸಿರೆಳೆದಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಈ ಥರದ ಸುದ್ದಿಗಳನ್ನು ಓದೋದಕ್ಕೆ ಬೇಜಾರಾಗುತ್ತೆ. ಅಷ್ಟರ ಮಟ್ಟಿಗೆ ಈ ಹೃದಯಾಘಾತ ರಾಜ್ಯಾದ್ಯಂತ ಜನರನ್ನ ವಿಚಲಿತರನ್ನಾಗಿಸ್ತಾ ಇದೆ. ಇದು ವೀಕ್ಷಕರೇ ನಿಜಕ್ಕೂ ರಾಜ್ಯವನ್ನ ಬೆಚ್ಚಿ ಬೀಳಿಸುವ ಸುದ್ದಿ. ನವಜಾತ ಶಿಶುವಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿದೆ. ಕಣ್ಣು ಬಿಡುವ ಮುನ್ನವೇ ಕಂದಮ್ಮ ಕಣ್ಣು ಮುಚ್ಚಿದ ಹೃದಯ ವಿದ್ರಾವಕ ಘಟನೆ. ಹೃದಯಾಘಾತಕ್ಕೆ ನವಜಾತ ಶಿಶು ಬಲಿಯಾಗಿದೆ.
ಹಾಸನದ ಸುಷ್ಮಾ ರಘು ದಂಪತಿಯ ಮಗು ಮೃತಪಟ್ಟಿರ್ತಕ್ಕಂಥದ್ದು ಹಾರ್ಟ್ ಅಟ್ಯಾಕ್ನಿಂದಾಗಿ ನವಜಾತ ಶಿಶು. ನಿಜಕ್ಕೂ ಇದಕ್ಕೆ ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ. ಯಾಕೆ ಹಿಂಗಾಗತ್ತೆ? ಹುಟ್ಟಿದ ಮಗು, ಆ ಕ್ಷಣ ಹುಟ್ಟಿದ ಮಗುವಿನ ಹೃದಯ ಅಲ್ಲಿವರೆಗೂ ನೋಡಿ ಎಲ್ಲ ಡಾಕ್ಟರ್ ಚೆಕಪ್ ಮಾಡಿರ್ತಾರೆ, ಬೇಕಾದಷ್ಟು ಟೆಸ್ಟ್ಗಳಾಗಿರುತ್ತೆ, ಪ್ರೆಗ್ನೆನ್ಸಿನಲ್ಲಿ ಬೇಕಾದಷ್ಟು ಟೆಸ್ಟ್ಗಳಾಗಿರುತ್ತೆ, ಎಲ್ಲ ಪ್ರತಿ 3 ತಿಂಗಳಿಗೊಂದ್ಸಾರಿ ಟೆಸ್ಟ್ಗಳನ್ನ ಮಾಡಿರ್ತಾರೆ. ಆದ್ರೂ ಯಾಕೆ ಹಿಂಗಾಗತ್ತೆ? ಎಂಥ ಒಂದು ಹೃದಯ ವಿದ್ರಾವಕ ಘಟನೆ ಇದು. ಹುಟ್ಟಿದ ಮಗು ಹಾಸನದಲ್ಲಿ ಸುಷ್ಮಾ ಮತ್ತು ರಘು ದಂಪತಿಯ ಮಗು ಮೃತಪಡುತ್ತೆ ಹೃದಯಾಘಾತದಿಂದಾಗಿ. ಅದು ಹೇಗೆ ಹುಟ್ಟಿದ ಮಗುವಿಗೆ ಯಾಕೆ ಹೀಗಾಗತ್ತೆ ಅನ್ನೋಂಥದ್ದು ತಜ್ಞರುಗಳೇ ಹೇಳ್ಬೇಕಾಗತ್ತೆ, ಅದನ್ನ ಡಾಕ್ಟರ್ಸೇ ಹೇಳ್ಬೇಕಾಗತ್ತೆ. ಏನಾಯ್ತು, ವಾಟ್ ವೆಂಟ್ ರಾಂಗ್ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗತ್ತೆ. ಹಾಸನದಲ್ಲಿ ಈಗಾಗಲೇ ಬೇಕಾದಷ್ಟು ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಇಡೀ ರಾಜ್ಯವನ್ನ ನಡುಗಿಸಿದೆ. ಅದರಲ್ಲೂ ನೋಡಿ, ಈ ಮಗು ಹುಟ್ಟಿದ ಕೆಲವೇ ಗಂಟೆಗಳಲ್ಲಿ ಹೃದಯಾಘಾತ ಸಂಭವಿಸಿಬಿಟ್ಟಿದೆ. ಕೂಡಲೇ ಆ ಮಗುವನ್ನ ಜಯದೇವ ಆಸ್ಪತ್ರೆಗೆ ಕರ್ಕೊಂಡ್ಬಂದು ದಾಖಲು ಮಾಡಿದ್ದಾರೆ. ಹಾಸನದಿಂದ ಝೀರೋ ಟ್ರಾಫಿಕ್ ಅಲ್ಲಿ ರವಾನೆ ಮಾಡಲಾಯಿತು. ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ನವಜಾತ ಶಿಶು ಕೊನೆಯುತ್ತಿದೆ. ಕೆಲವೇ ಗಂಟೆಗಳಲ್ಲಿ ಮಗು ಹುಟ್ಟಿದ ಕೆಲವೇ ಗಂಟೆಗಳಲ್ಲಿ ಹೃದಯಾಘಾತ ಸಂಭವಿಸುತ್ತೆ ಅಂದ್ರೆ ಒಂಥರ ನಂಬಕ್ಕೆ ಆಗಲ್ಲ. ಯಾಕೆ ಹೀಗಾಗುತ್ತಪ್ಪ ಅಂತ ಹಾಸನದಿಂದ ಝೀರೋ ಟ್ರಾಫಿಕ್ ಅಲ್ಲಿ ಮಗುವನ್ನ ಜಯದೇವ ಆಸ್ಪತ್ರೆಗೆ ತಂದು ಅಡ್ಮಿಟ್ ಮಾಡಲಾಯಿತು. ಆದರೂ ಕೂಡ ಮಗುವನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಚಿಕಿತ್ಸೆ ಫಲಕಾರಿಯಾಗದೆ ನವಜಾತ ಶಿಶು ಕೊನೆಯುಸಿರೆಳೆದಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಈ ಥರದ ಸುದ್ದಿಗಳನ್ನು ಓದೋದಕ್ಕೆ ಬೇಜಾರಾಗುತ್ತೆ. ಅಷ್ಟರ ಮಟ್ಟಿಗೆ ಈ ಹೃದಯಾಘಾತ ರಾಜ್ಯಾದ್ಯಂತ ಜನರನ್ನ ವಿಚಲಿತರನ್ನಾಗಿಸ್ತಾ ಇದೆ. ಇದು ವೀಕ್ಷಕರೇ ನಿಜಕ್ಕೂ ರಾಜ್ಯವನ್ನ ಬೆಚ್ಚಿ ಬೀಳಿಸುವ ಸುದ್ದಿ. ನವಜಾತ ಶಿಶುವಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿದೆ. ಕಣ್ಣು ಬಿಡುವ ಮುನ್ನವೇ ಕಂದಮ್ಮ ಕಣ್ಣು ಮುಚ್ಚಿದ ಹೃದಯ ವಿದ್ರಾವಕ ಘಟನೆ. ಹೃದಯಾಘಾತಕ್ಕೆ ನವಜಾತ ಶಿಶು ಬಲಿಯಾಗಿದೆ. ಹಾಸನದ ಸುಷ್ಮಾ ರಘು ದಂಪತಿಯ ಮಗು ಮೃತಪಟ್ಟಿರ್ತಕ್ಕಂಥದ್ದು ಹಾರ್ಟ್ ಅಟ್ಯಾಕ್ನಿಂದಾಗಿ ನವಜಾತ ಶಿಶು. ನಿಜಕ್ಕೂ ಇದಕ್ಕೆ ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ. ಯಾಕೆ ಹಿಂಗಾಗತ್ತೆ? ಹುಟ್ಟಿದ ಮಗು, ಆ ಕ್ಷಣ ಹುಟ್ಟಿದ ಮಗುವಿನ ಹೃದಯ ಅಲ್ಲಿವರೆಗೂ ನೋಡಿ ಎಲ್ಲ ಡಾಕ್ಟರ್ ಚೆಕಪ್ ಮಾಡಿರ್ತಾರೆ, ಬೇಕಾದಷ್ಟು ಟೆಸ್ಟ್ಗಳಾಗಿರುತ್ತೆ, ಪ್ರೆಗ್ನೆನ್ಸಿನಲ್ಲಿ ಬೇಕಾದಷ್ಟು ಟೆಸ್ಟ್ಗಳಾಗಿರುತ್ತೆ, ಎಲ್ಲ ಪ್ರತಿ 3 ತಿಂಗಳಿಗೊಂದ್ಸಾರಿ ಟೆಸ್ಟ್ಗಳನ್ನ ಮಾಡಿರ್ತಾರೆ. ಆದ್ರೂ ಯಾಕೆ ಹಿಂಗಾಗತ್ತೆ? ಎಂಥ ಒಂದು ಹೃದಯ ವಿದ್ರಾವಕ ಘಟನೆ ಇದು. ಹುಟ್ಟಿದ ಮಗು ಹಾಸನದಲ್ಲಿ ಸುಷ್ಮಾ ಮತ್ತು ರಘು ದಂಪತಿಯ ಮಗು ಮೃತಪಡುತ್ತೆ ಹೃದಯಾಘಾತದಿಂದಾಗಿ. ಅದು ಹೇಗೆ ಹುಟ್ಟಿದ ಮಗುವಿಗೆ ಯಾಕೆ ಹೀಗಾಗತ್ತೆ ಅನ್ನೋಂಥದ್ದು ತಜ್ಞರುಗಳೇ ಹೇಳ್ಬೇಕಾಗತ್ತೆ, ಅದನ್ನ ಡಾಕ್ಟರ್ಸೇ ಹೇಳ್ಬೇಕಾಗತ್ತೆ. ಏನಾಯ್ತು, ವಾಟ್ ವೆಂಟ್ ರಾಂಗ್ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗತ್ತೆ. ಹಾಸನದಲ್ಲಿ ಈಗಾಗಲೇ ಬೇಕಾದಷ್ಟು ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಇಡೀ ರಾಜ್ಯವನ್ನ ನಡುಗಿಸಿದೆ. ಅದರಲ್ಲೂ ನೋಡಿ, ಈ ಮಗು ಹುಟ್ಟಿದ ಕೆಲವೇ ಗಂಟೆಗಳಲ್ಲಿ ಹೃದಯಾಘಾತ ಸಂಭವಿಸಿಬಿಟ್ಟಿದೆ. ಕೂಡಲೇ ಆ ಮಗುವನ್ನ ಜಯದೇವ ಆಸ್ಪತ್ರೆಗೆ ಕರ್ಕೊಂಡ್ಬಂದು ದಾಖಲು ಮಾಡಿದ್ದಾರೆ. ಹಾಸನದಿಂದ ಝೀರೋ ಟ್ರಾಫಿಕ್ ಅಲ್ಲಿ ರವಾನೆ ಮಾಡಲಾಯಿತು. ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ನವಜಾತ ಶಿಶು ಕೊನೆಯುತ್ತಿದೆ. ಕೆಲವೇ ಗಂಟೆಗಳಲ್ಲಿ ಮಗು ಹುಟ್ಟಿದ ಕೆಲವೇ ಗಂಟೆಗಳಲ್ಲಿ ಹೃದಯಾಘಾತ ಸಂಭವಿಸುತ್ತೆ ಅಂದ್ರೆ ಒಂಥರ ನಂಬಕ್ಕೆ ಆಗಲ್ಲ. ಯಾಕೆ ಹೀಗಾಗುತ್ತಪ್ಪ ಅಂತ ಹಾಸನದಿಂದ ಝೀರೋ ಟ್ರಾಫಿಕ್ ಅಲ್ಲಿ ಮಗುವನ್ನ ಜಯದೇವ ಆಸ್ಪತ್ರೆಗೆ ತಂದು ಅಡ್ಮಿಟ್ ಮಾಡಲಾಯಿತು. ಆದರೂ ಕೂಡ ಮಗುವನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಚಿಕಿತ್ಸೆ ಫಲಕಾರಿಯಾಗದೆ ನವಜಾತ ಶಿಶು ಕೊನೆಯುಸಿರೆಳೆದಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಈ ಥರದ ಸುದ್ದಿಗಳನ್ನು ಓದೋದಕ್ಕೆ ಬೇಜಾರಾಗುತ್ತೆ. ಅಷ್ಟರ ಮಟ್ಟಿಗೆ ಈ ಹೃದಯಾಘಾತ ರಾಜ್ಯಾದ್ಯಂತ ಜನರನ್ನ ವಿಚಲಿತರನ್ನಾಗಿಸ್ತಾ ಇದೆ.